ನಮಸ್ಕಾರ ಎಲ್ರಿಗೂ. ಕಾರ್ಗಿಲ್ನತ್ತ ಹೊರಟಿದ್ದ ನನ್ನ ಪ್ಲ್ಯಾನಿಗೆ ಪರಮೇಶ್ವರನ ಟ್ವಿಸ್ಟು ಬೇರೆ ಥರನೇ ಇತ್ತು. ಝೋಜಿಲಾ ಕಣಿವೆ ಮುಚ್ಚೋಗ್ಬಿಟ್ಟಿದೆ. ನೋಡೋಣ ವಾತಾವರಣಕ್ಕೆ ನನ್ನ ಮೇಲೆ ಏನಾದ್ರು ಕರುಣೆ ಬಂದು 2-3 ದಿನ. ನಾನು ನಿಮ್ಗೆ ಇಲ್ಲೇನು ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ಅಥವಾ ನನ್ನ ಪದಗಳಲ್ಲಿ ವರ್ಣಿಸ್ತಾ ಇದ್ದೀನಿ ಅದೇನೇನು ಅಲ್ಲ, ನೀವೇ ಬಂದು. ಇದೇ ಮೊದಲ ಬಾರಿಗೆ ಭೂಲೋಕದ ಸ್ವರ್ಗದ ಮೇಲೆ ಕಾಲಿಡುತ್ತಿರುವ ನನ್ನೊಳಗಿನ ಸಂಚಾರಿಗೆ ಕಾಶ್ಮೀರ ಕಣಿವೆಯಲ್ಲಿ ಅಲೆದಾಡಿಸಿ ಹಾಗೆ ನನ್ನೊಳಗಿರುವ ಯಾತ್ರಿಕನಿಗೆ ಕಾಶ್ಮೀರಪುರದ ದರ್ಶನ ಮಾಡಿಸೋದು ಪರಮೇಶ್ವರನ ಪ್ಲಾನ್ ಆಗಿತ್ತು. ನಾ ಕಂಡ ಮೊಟ್ಟ ಮೊದಲ ಹಿಮವರ್ಷ ಸೇರಿದಂತೆ ಇಂತಹ ಅನೇಕ ಸುಂದರ ಅನುಭವಗಳನ್ನು ಕಣ್ಮನೆಗಳಲ್ಲಿ ಕಟ್ಟಿಕೊಂಡು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ಈ ವ್ಲಾಗ್ ಸರಣಿ ಆರಂಭಿಸ್ತಾ ಇದ್ದೀನಿ. ದ್ರಾಸ್ಗೆ ಹೋಗಿ ಕಾರ್ಗಿಲ್ ವಾರ್ ಮೆಮೋರಿಯಲ್ ನೋಡಬೇಕು ಅನ್ನೋ ನನ್ನ ಬಹುದಿನಗಳ ಕನಸನ್ನು ನೆನಸು ಮಾಡ್ಕೊಳ್ಳೋದಕ್ಕೆ ನಾನು ಶ್ರೀನಗರಕ್ಕೆ ಬಂದೆ. ಆದರೆ ಯಾಕೋ ಆ ವೆದರು ಅದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಇಲ್ಲ. ಸಿಕ್ಕಾಬಟ್ಟೆ ಸ್ನೋಫಾಲ್ ಆಗಿರೋದ್ರಿಂದ ಝೋಜಿಲಾ ಕಣಿವೆ ಮುಚ್ಚೋಗ್ಬಿಟ್ಟಿದೆ. ನೋಡೋಣ ವಾತಾವರಣಕ್ಕೆ ನನ್ನ ಮೇಲೆ ಏನಾದ್ರು ಕರುಣೆ ಬಂದು 2-3 ದಿನದಲ್ಲಿ ಆ ಝೋಜಿಲಾ ಕಣಿವೆಯನ್ನು ಕ್ಲಿಯರ್ ಮಾಡೋದಕ್ಕೆ ಅನುವು ಮಾಡಿಕೊಡುತ್ತಾ ಅಂತ. ಇನ್ ದ ಮೀನ್ ಟೈಮ್ ಬರೋದು ಬಂದ್ಬಿಟ್ಟಿದ್ದೀನಿ. ಈಗ ನನ್ನ ಶೆಡ್ಯೂಲ್ಗೆ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಶಂಕರಾಚಾರ್ಯರ ಮಠಕ್ಕೆ ಹೋಗಿ ಬರ್ತೀನಿ. ಈಗ ಶ್ರೀನಗರದಲ್ಲಿ ನೋಡ್ತಾ ಇರ್ಬೋದು, ಇದು ದಾಲ್ ಸರೋವರ. ಈ ದಾಲ್ ಸರೋವರದ ವ್ಯೂಗಳನ್ನು ಎಂಜಾಯ್ ಮಾಡಿಕೊಂಡು ಆ ಮಠಕ್ಕೆ ಹೋಗ್ಬೋದು. ಬೆಟ್ಟವನ್ನು ಹತ್ಕೊಂಡು ಬನ್ನಿ, ಅಲ್ಲಿಂದನೇ ಶುರು ಮಾಡೋಣ. ಎಸ್, ಕಾಶ್ಮೀರದ ಪ್ರವಾಸವನ್ನು ಪರಮೇಶ್ವರನ ಆಶೀರ್ವಾದದೊಂದಿಗೆ ಶುರು ಮಾಡೋಣ ಅಂತ ಕಾಶ್ಮೀರದಲ್ಲೇ ಲಭ್ಯ ದಾಖಲೆಗಳ ಪ್ರಕಾರ ಅತ್ಯಂತ ಹಳೆಯ ದೇವಸ್ಥಾನವಾದ ಈ ಶಂಕರಾಚಾರ್ಯ ಬೆಟ್ಟದ ಮೇಲಿರುವಂಥ ಈ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆರಂಭಿಸೋಣ ಬನ್ನಿ. ಈ ದೇವಸ್ಥಾನವನ್ನು ಯಾವಾಗ ಕಟ್ಟಿಸಿದ್ರು ಅನ್ನೋ ಇತಿಹಾಸನ ಹುಡುಕ್ತಾ ಹೋದರೆ ಕ್ರಿಸ್ತಪೂರ್ವ 371ನೇ ಇಸ್ವಿಗೆ ಹೋಗ್ತೀವಿ. ಆಗ ಈ ಬೆಟ್ಟವನ್ನು ಗೋಪಾದ್ರಿ ಬೆಟ್ಟ ಅಂತ ಕರೀತಿದ್ರು. ಗೋಪಾದಿತ್ಯ ಅನ್ನುವಂಥ ರಾಜನಿಂದ ಈ ದೇವಸ್ಥಾನದ ಮೊದಲ ನಿರ್ಮಾಣ ಆಯಿತು. ತದನಂತರದಲ್ಲಿ ಕಾಶ್ಮೀರದ ಒಂದು ಸಾಮ್ರಾಜ್ಯವನ್ನು ಆಳಿದಂಥ ರಾಜರು ಆ ದೇವಸ್ಥಾನಕ್ಕೆ ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದಾರೆ. ಶಂಕರಾಚಾರ್ಯರು ಈ ಬೆಟ್ಟದ ಮೇಲೆ ಬಂದು ವಾಸಿಸಿ ಇಲ್ಲಿ ತಪಸ್ಸು ಮಾಡಿ ಹೋದ್ರಂತೆ. ಹಾಗಾಗಿ ಇದನ್ನು ಶಂಕರಾಚಾರ್ಯ ಬೆಟ್ಟ ಅಂತ ಕರೀತಾರೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಏನಂದರೆ ನೋಡಿ, ಆ ವ್ಯೂ ಎಷ್ಟು ಅದ್ಭುತವಾಗಿದೆ ಅಂತ. ಇದು ಶ್ರೀನಗರದ ಜಗದ್ವಿಖ್ಯಾತವಾದ ದಾಲ್ ಸರೋವರ. ಇದರ ಸುಂದರವಾದ ವ್ಯೂಗಳನ್ನು ಕಿಟಕಿಯಿಂದ ಆಚೆ ನೋಡಿಕೊಂಡು ಈ ಗೋಪಾದ್ರಿ ಬೆಟ್ಟ ಅಥವಾ ಶಂಕರಾಚಾರ್ಯ ಬೆಟ್ಟವನ್ನು ಹತ್ಕೊಂಡು ಹೋಗ್ತೀವಿ. ಹತ್ಕೊಂಡು ಹೋಗುವಾಗಲೇ ಇಷ್ಟೊಂದು ಅದ್ಭುತವಾದ ಅನುಭವ. ಇನ್ನು ಮೇಲೆ ಹೋದರೆ ಇನ್ಯಾವ ಥರ ಇರ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊತ ಮುಂದುವರಿಯೋಣ ಬನ್ನಿ. ಶ್ರೀನಗರ ಕಣಿವೆಯಿಂದ 1000 ಅಡಿಯಷ್ಟು ಎತ್ತರದಲ್ಲಿರುವ ಈ ಬೆಟ್ಟವನ್ನು ಏರ್ತಾ ಆ ಮಂಜಿನ ಹೊದಿಕೆ ಭರಿತ ದೃಶ್ಯ ಸಿರಿಯನ್ನು ಆನಂದಿಸ್ತಾ ದೇವಸ್ಥಾನ ಹತ್ತೋದಕ್ಕೆ ಆ ಕೊನೆಯ ಗುಡ್ಡ ತಲುಪಿದ್ದೇ ಗೊತ್ತಾಗಲಿಲ್ಲ. 240 ಮೆಟ್ಟಿಲುಗಳ ಈ ಗುಡ್ಡವನ್ನು 10-15 ನಿಮಿಷದಲ್ಲಿ ಹತ್ತಿದ್ವಿ. ಇಲ್ಲಿನ ವಾತಾವರಣಕ್ಕೆ ನಮ್ಮ ದೇಹ ಸಂಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ, ಅದಕ್ಕೆ ಬೇಗ ಸುಸ್ತಾಗ್ತಾ ಇತ್ತು. ಬೃಹತ್ ಶಿವಲಿಂಗವಿರುವ ಈ ದೇವಸ್ಥಾನದ ಮೂಲ ಹೆಸರು ಜ್ಯೇಷ್ಠೇಶ್ವರ ದೇವಸ್ಥಾನ ಅಂತ. ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಬಂದು ಇಲ್ಲಿ ಧ್ಯಾನ ಎಲ್ಲ ಮಾಡ್ಕೊಂಡು ಹೋಗಿದ್ರು ಅಂತ ಶಂಕರಾಚಾರ್ಯ ಬೆಟ್ಟ ಅಂತ ಆಮೇಲೆ ಅದು ಪ್ರಸಿದ್ಧಿ ಪಡೀತು. ಗುಡ್ಡ ಹತ್ತಿದ ಬಳಿಕ ಇನ್ನೊಂದಷ್ಟು ಮೆಟ್ಟಿಲುಗಳನ್ನು ಏರ್ಕೊಂಡು ಹೋದರೆ ಆ ಗುಡಿಯನ್ನು ತಲುಪ್ತೀವಿ. ಇದೇ ವೇಳೆ ಇವತ್ತಿನ ಶ್ರೀನಗರಕ್ಕೂ ಅವತ್ತಿನ ಅಂದರೆ ಈ ದೇವಸ್ಥಾನ ಕಟ್ಟಿಸಿದ್ರಲ್ಲ ಕ್ರಿಸ್ತಪೂರ್ವ 371ನೇ ಇಸ್ವಿನಲ್ಲಿ, ಆವಾಗಿನ ಶ್ರೀನಗರಕ್ಕೂ ಎಷ್ಟು ವ್ಯತ್ಯಾಸ ಇರ್ಬೋದು ಅನ್ನೋದನ್ನು ಮನಸ್ಸಿನಲ್ಲೇ ಊಹೆ ಮಾಡ್ಕೊತಾ ಇದ್ದೆ. ಗರ್ಭಗುಡಿಯ ಒಳಗೆ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಮಾಡೋ ಹಾಗಿಲ್ಲ. ಅಂದ ಹಾಗೆ ಈ ದೇವಸ್ಥಾನದಲ್ಲಿ ಈಗಿರುವಂಥ ನರ್ಮದೇಶ್ವರ ಶಿವಲಿಂಗವನ್ನು ಡೋಗ್ರಾ ದೊರೆ ಮಹಾರಾಜ ಪ್ರತಾಪ್ ಸಿಂಗ್ ಅವರು ಪ್ರತಿಷ್ಠಾಪಿಸಿದ್ದು. ಇದಕ್ಕೂ ಮುಂಚೆ ಇದ್ದ ಮೂಲಲಿಂಗ ಅಂದರೆ ಕ್ರಿಸ್ತಪೂರ್ವ 371ರಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಮೂಲ ಶಿವಲಿಂಗ ಯಾವುದೋ ಕಾಲಘಟ್ಟದಲ್ಲಿ ಧ್ವಂಸಗೊಂಡಿತ್ತು. ಕಣಿವೆಯ ನಿಯಂತ್ರಣ ಡೋಗ್ರಾ ರಾಜಮನೆತನದವರ ಕೈಗೆ ಸಿಕ್ಕಿದ ಮೇಲೆ ಈ ದೇವಸ್ಥಾನದಲ್ಲಿ ನಿಯಮಿತವಾಗಿ ಪೂಜಾ ಕಾರ್ಯಗಳು ಮತ್ತೆ ಶುರುವಾಗ್ತವೆ. ಈ ದೇವಸ್ಥಾನದ ಬೇಸ್ಮೆಂಟು, ಆ ಗೋಡೆಗಳು, ಆ ಸೀಲಿಂಗ್ಗಳು ವೃತ್ತಾಕಾರ, ಚೌಕಾಕಾರ ಹಾಗೂ ಅಷ್ಟಭುಜಾಕೃತಿಗಳ ಸಮ್ಮಿಲನದಿಂದ ಬಹಳ ಸುಂದರವಾಗಿ ವಿಶಿಷ್ಟವಾಗಿ ಮಾಡಲ್ಪಟ್ಟಿವೆ.
ಇವಾಗಿನ ಜಮ್ಮು ಕಾಶ್ಮೀರ ಸೇರಿದಂತೆ ವಾಯುವ್ಯ ಭಾರತದ ಅಖಂಡ ವಾಯುವ್ಯ ಭಾರತದ ಇತಿಹಾಸವನ್ನು ಆಗಿನ ಅಂದರೆ 12ನೇ ಶತಮಾನದ ಇತಿಹಾಸಕಾರ ಕಲ್ಹಣನು ತನ್ನ ರಾಜತರಂಗಿಣಿ ಪುಸ್ತಕದಲ್ಲಿ ಎಲ್ಲ ಬರೆದು ಇಟ್ಟಿದ್ದಾರೆ. ಅದರಲ್ಲಿ ಈ ದೇವಸ್ಥಾನಗಳ ಉಲ್ಲೇಖವಿದೆ. ಈ ದೇವಸ್ಥಾನದ ಬಗ್ಗೆ ಏನಾದರೂ ಐತಿಹಾಸಿಕವಾಗಿ ತಿಳ್ಕೋಬೇಕು ಅಂದರೆ ಈ ರಾಜತರಂಗಿಣಿಯ ರೆಫರೆನ್ಸನ್ನು ತಗೋತಾರೆ. ಇದು 8ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಇಲ್ಲಿ ಬಂದು ತಪಸ್ಸುಗೈದಿದ್ದಂತಹ ಗುಹೆ. ಸದ್ಯಕ್ಕೆ ಈ ದೇವಸ್ಥಾನವನ್ನು ರಾಷ್ಟ್ರೀಯ ಮಹತ್ವದ ಸ್ಮಾರಕ ಅಂತ ಘೋಷಿಸಲ್ಪಟ್ಟಿದ್ದು, ಭಾರತೀಯ ಪುರಾತತ್ವ ಇಲಾಖೆಯವರು ಇದರ ಸಂರಕ್ಷಣೆಯ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಒಬ್ಬ ಪ್ರವಾಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಶ್ಮೀರದ ದಿನನಿತ್ಯದ ಜೀವನವನ್ನು ಹತ್ತಿರದಿಂದ ಕಾಣಬಯಸುವ ಸಂಚಾರಿಯಾಗಿ ಕಣಿವೆಗೆ ಬಂದ ನಾನು ಶ್ರೀನಗರದಿಂದ ಹಿಮವರ್ಷವನ್ನು ಅರಸಿ ಶೋಪಿಯಾನ್ನತ್ತ ಹೊರಟೆ. ಇಲ್ಲಿನ ಪರಿಸರಕ್ಕೆ ಇದೇ ಮೊದಲು ಬಂದ ಕಾರಣ ದೂರದ ಪರ್ವತಗಳಿಂದ ಹಿಡಿದು ಆ ನದಿ ತೊರೆಗಳು, ಆ ಸೇತುವೆಗಳು, ಆ ಹಿಮವರ್ಷ, ಇಲ್ಲಿನ ಜನಜೀವನ ಎಲ್ಲವೂ ಪ್ರೇಕ್ಷಣೀಯವಾಗಿ ಗೋಚರಿಸ್ತಾ ಇತ್ತು. ನಮ್ಮ ಕಣ್ಮನಗಳಂತೂ ಹಿಮಾಲಯದ ಅನನ್ಯ ಸೌಂದರ್ಯದಲ್ಲಿ ನಾವು ಅಲ್ಲಿ ಕಳೆದ ಒಂದೊಂದು ಕ್ಷಣವೂ ಬಂಧಿಯಾಗಿ ಬಿಟ್ಟಿದ್ವು. ಈ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಗ್ರಾಮಸ್ಥರೊಂದಿಗೆ ಮಾತನಾಡ್ತಾ ಹಾಗೆ ಆ ರಸ್ತೆಗಳಲ್ಲಿ ಕ್ರಿಕೆಟ್ ಆಡ್ತಿದ್ದ ಹುಡುಗರ ಜೊತೆನೂ ಒಂದಷ್ಟು ಹೊತ್ತು ಸೇರ್ಕೊಂಡೆ ನೋಡಿ. ಹೀಗೆ ಕಾಶ್ಮೀರದ ಅಂತರಂಗವನ್ನೊಮ್ಮೆ ಮುಟ್ಟಿ ಬರೋಣ. ಸ್ಟೇ ಟ್ಯೂನ್ ಟು ಮೈ ಚಾನಲ್.